ಎಲ್ಲರಿಗೂ ನಮಸ್ಕಾರ. ಸಿಗಡಿ ಮೀನು ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ? ಅದರಲ್ಲಿ ಮುಳ್ಳಿರುವುದಿಲ್ಲ ಹೇಳಿ ಮಕ್ಕಳೆಲ್ಲ ನನಗೆ ಎಟ್ಟಿ ಬೇಕು ಅಂತ ನಮ್ಮಲ್ಲಿ ಹೆಚ್ಚಾಗಿ ಹೇಳ್ತಾರೆ. ಯಾವುದೇ ಈ ಸೀ ಫಿಶ್ಗಳಲ್ಲಿ ಎಟ್ಟಿಗೆ ಮಕ್ಕಳ ಪ್ರಾಮುಖ್ಯತೆ ಹೆಚ್ಚು ಅಂತ ಹೇಳ್ಬೋದು. ಹಾಗಾದರೆ ಇವತ್ತು ನಾನು ಈ ಸಿಗಡಿಯನ್ನು ಬಳಸಿ ಒಂದು ಟ್ಯಾಂಗಿ ಫ್ಲೇವರ್ ಅಂದರೆ ಹುಳಿ ಹುಳಿಯಾಗಿರುವಂತಹ ಒಂದು ಸಿಗಡಿ ಮೀನಿನ ಪುಳ್ಚಟ್ ಮಾಡಿದ್ದೇನೆ. ಬಹಳ ಟೇಸ್ಟಿಯಾಗಿ ಬರ್ತದೆ. ಅನ್ನದೊಟ್ಟಿಗೆ ಅಂದರೆ ಗಂಜಿಯೊಟ್ಟಿಗೆ ಇದು ಬಹಳ ರುಚಿಕರ. ಈವನ್ ಇಡ್ಲಿ ದೋಸೆ ಯಾವುದನ್ನು ತಿನ್ಬೋದು. ಒಮ್ಮೆ ಮಾಡಿ ನೋಡಿ ಅಂತ ಹೇಳುತ್ತಾ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರುಚಿಕರವಾದ ಸಿಗಡಿ ಮೀನಿಂದ ಮಾಡಿದಂತಹ ಒಂದು ಪುಳ್ಚಟ್ಟನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ಸ್ವಲ್ಪ ಸಿಗಡಿ ಉಂಟು. ಇವತ್ತು ಸಿಗಡಿಯಿಂದ ಎಟ್ಟಿ ಪುಳ್ಚಟ್ ಮಾಡೋಣ. ಅಂದರೆ ಪುಳಿಚಟ್ ಹೇಳಿದೆ, ಪುಳಿ ಹೇಳಿದ ಕೂಡಲೇ ನಿಮಗೆ ಗೊತ್ತು ಹುಳಿ ಬೇಕಿದ್ದಕ್ಕಂತ ಒಂದು ದೊಡ್ಡ ನಿಂಬೆ ಗಾತ್ರದ ಹುಳಿ ನೋಡಿ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಮೊದಲಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿಟ್ಕೊಳ್ತೇನೆ. ಒಂದು ಫುಲ್ಲು ಬಿಸಿ ನೀರಿರಲಿ. ಅದನ್ನು ಈಗ ಸ್ಕ್ವೀಸ್ ಮಾಡಿಕೊಳ್ಳೋಣ. ಸ್ವಲ್ಪ ಅದು ನೆನೆಯಲಿ. ಅದರಲ್ಲಿ ತುಂಬ ಸುಲಭ ರೀತಿಯಲ್ಲಿ ಮಾಡುವಂತಹ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಸಾಕು ನೋಡಿ. 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೆಗೆದುಕೊಂಡಿದ್ದೇನೆ ನಾನು. ಒಂದು ನೀರುಳ್ಳಿ, ಒಂದು 5-6 ಎಸಳಿನಷ್ಟು ನಮಗೆ ಪುನಃ ಬೆಳ್ಳುಳ್ಳಿ ಬೇಕು, ಅದನ್ನು ಸಣ್ಣದಾಗಿ ಹೆಚ್ಚಲಿಕ್ಕೆ ಉಂಟು. ಹಳದಿ ಪೌಡರ್ ಬೇಕು. ಮತ್ತು ನಾನು ಈ ನಾನಾದವರ ಚಿಕನ್ ಮಸಾಲ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಬೇರೆ ಪುಡಿ ಏನು ತೆಗೆದುಕೊಳ್ಳೋದಿಲ್ಲ. ಒಂದು 3 ಚಮಚದಷ್ಟು ಬೇಕಾಗ್ತದೆ ಚಿಕನ್ ಮಸಾಲ ಪುಡಿ. ಅಥವಾ ನೀವು ಈ ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಗೂ ಈ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಮಿಕ್ಸ್ ಮಾಡಿದರೆ ಅದು ಸಹ ಆಗ್ತದೆ. ಅಷ್ಟರಲ್ಲಿ ಸಾಕ್ತದೆ. ಕೊತ್ತಂಬರಿ ಸೊಪ್ಪು ಬೇಕು, ಕರಿ ಲೀವ್ಸ್ ಬೇಕು. ಇನ್ನು 1 ಟೊಮ್ಯಾಟೊ ಅದನ್ನು ಹೆಚ್ಚಲಿಕ್ಕೆ ಉಂಟು. ಅರ್ಧ ಲಿಂಬೆ ಬೇಕು. 1 ಕಾಯಿಮೆಣಸು, 1 ಅಥವಾ 2-3 ಕಾಯಿಮೆಣಸು ಉಪಯೋಗಿಸ್ಬೋದು. ನಾನು ಒಂದೇ ಉಪಯೋಗಿಸ್ತಿದ್ದೇನೆ. ಈಗ ಮೊದಲಿಗೆ ನಾನು ಈ ಒಂದು ಸಿಗಡಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಸಿಗಡಿಯನ್ನು ಒಳ್ಳೆ ಕ್ಲೀನ್ ಮಾಡಿಕೊಂಡು ಒಂದು ಚೂರು ನೀರಿರದ ಹಾಗೆ ನಾನು ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಈ ಉಪ್ಪು, ರುಚಿಗೆ ಇದಕ್ಕೆಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಳದಿಯ ಪುಡಿ ಹಾಕ್ತಿದ್ದೇನೆ. ಇನ್ನು ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಳೋಣ ಇದಕ್ಕೆ. ನಂತರ ಈ ಲಿಂಬೆ ಹುಳಿಯನ್ನು ನಾವು ಮತ್ತೆ ಯೂಸ್ ಮಾಡಿಕೊಳ್ತಿದ್ದೇವೆ. ಈ ಲಿಂಬೆ ಹುಳಿಯ ರಸವನ್ನು ಹಾಕ್ಕೊಡೋಣ. ಇನ್ನು ಚಿಕನ್ ಮಸಾಲ ಪುಡಿ, ಇದರಲ್ಲಿ ಸ್ವಲ್ಪ ಕುಂದಾಪುರ ಚಿಕನ್ ಮಸಾಲ ಉಂಟು, ಸ್ವಲ್ಪ ನಾನೇ ಮಾಡಿದಂತಹ ಚಿಕನ್ ಮಸಾಲ ಮಿಕ್ಸ್ ಉಂಟು. ಸೊ ನೀವೇ ಮಾಡಿದ ಚಿಕನ್ ಮಸಾಲೆ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಹಾಕ್ಕೊಂಡು ಈಗ ಒಂದು 1.5 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ನಾನು ಮಾಡಿದ ಚಿಕನ್ ಮಸಾಲದಲ್ಲಿ ನೋಡಿ ಈ ಬೆಳ್ಳುಳ್ಳಿಯ ಸಣ್ಣ ಸಣ್ಣ ಪೀಸ್ಗಳನ್ನು ಸಹ ನಾನು ಹಾಕ್ಕೊಂಡು ಉಂಟು ನೋಡಿ. ಇದು ಮಿಕ್ಸ್ ಮಾಡಿಕೊಂಡಿದ್ದೇನೆ ನಾನು. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 10ರಿಂದ 15 ನಿಮಿಷಗಳ ಕಾಲ ಮ್ಯಾರಿನೇಷನ್ಗೆ ಇಟ್ಕೊಳ್ಳೋಣ. ಮುಚ್ಚಿಟ್ಟುಕೊಂಡು ಮತ್ತು ಎಲ್ಲ ಟೊಮ್ಯಾಟೊ ಏನೆಲ್ಲ ಉಂಟು ಅವುಗಳನ್ನೆಲ್ಲ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಅರ್ಧ ಗಂಟೆ ಆಯಿತು. ಅದರ ಬಳಿಕ ನೋಡಿ ಒಳ್ಳೆ ಮ್ಯಾರಿನೇಟ್ ಆಗಿದೆ. ಈಗ ನಾವು ಮೊದಲಿಗೆ ಇಲ್ಲಿ ಈ ಹುಳಿಯ ನೀರಿಗೆ ಸ್ವಲ್ಪ ಏನು ಮಾಡುವ, ಕೊತ್ತಂಬರಿ ಸೊಪ್ಪು, ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಳ್ಳೆ ಹಿಂಡಿ ಖಾಲಿ ಹುಳಿಯ ನೀರು ಮಾತ್ರ ತೆಗೆದುಕೊಳ್ಳೋಣ. ಇಲ್ಲಿ ಗ್ಯಾಸನ್ನು ನಾನು ಉರಿಸ್ಕೊಂಡಿದ್ದೇನೆ. ಗ್ಯಾಸ್ ಉರಿಸ್ಕೊಂಡು ಈಗ ಗ್ಯಾಸನ್ನು ಉರಿಸಿಕೊಂಡು ಈ ಬಾಳೆಯ ಎಲೆ, ಇಲ್ಲಿ ನೋಡಿ ಬಾಳೆಯ ಎಲೆಯನ್ನು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ. 2-3 ಬಾಳೆ ಎಲೆ ನಮಗೀಗ ಬೇಕು. ಸ್ವಲ್ಪ ಇದನ್ನು ಹೀಗೆ ಬಾಡಿಸ್ಕೊಳ್ತೇನೆ ನಾನು. ಈ ಎಲೆಯ ಉಪಯೋಗ ನಮಗೆ ಈಗ ಉಂಟು. ಅದಕ್ಕೊಂದು ಎಲೆಯಿಂದಲೇ ಮಾಡಿದಂಥ ಹಗ್ಗ ಸಹ ಬೇಕು. ಸೊ 1-2 ಬಾಳೆ ಎಲೆ ಇದ್ದರೆ ಸಾಕಾಗ್ತದೆ. ಈಗ ಇದೇ ಗ್ಯಾಸ್ನಲ್ಲಿ ಒಂದು ಪ್ಯಾನನ್ನು ಇಟ್ಕೊಳ್ತಿದ್ದೇನೆ. ಈ ಪ್ಯಾನಿಗೆ ಈಗ ನಾವು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಈ ಸಿಗಡಿಯನ್ನು ಕಾಯಿಸ್ಕೊಳ್ಳೋಣ. ಸ್ವಲ್ಪ ಸಾಧಾರಣ ಎಣ್ಣೆ ಹಾಕ್ಕೊಳ್ಬೇಕಾಗ್ತದೆ ನೋಡಿ. ಇಷ್ಟು ಎಣ್ಣೆ ಹಾಕ್ಕೊಂಡು
ನಾವು ಏನು ಮ್ಯಾರಿನೇಟ್ ಮಾಡಿದ್ದೇವೆ ಆ ಒಂದು ಸಿಗಡಿಯನ್ನು ದೊಡ್ಡ ದೊಡ್ಡವೇ ಬೇಕಂತ ಏನಿಲ್ಲ. ಇದಕ್ಕೆ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದು ಹೀಗೆ ಹಾಕ್ಕೊಂಡು ದೂರದಲ್ಲಿ ಹಾಕಿದ ಕೂಡಲೇ ಇದೀಗ ಈ ಕರ್ಲ್ ಆಗ್ತದೆ. ಒಂದು 2 ಬಾರಿ ನನ್ನ ಇದರಲ್ಲಿ 2 ಬಾರಿ ನಾವೀಗ ಇದನ್ನು ಫ್ರೈ ಮಾಡಿಕೊಂಡು ತೆಗೆದುಕೊಳ್ಳೋಣ. ನೋಡಿ, ಒಳ್ಳೆ ಸ್ವಲ್ಪ ಅದು ಕರ್ಲ್ ಆಗುವಾಗ ಫ್ರೈ ಆಗಬೇಕಿದು. ಸಣ್ಣ ಸಿಗಡಿ ಆದರೂ ಸಹ ತೊಂದರೆ ಇಲ್ಲ, ಚೆನ್ನಾಗ್ತದೆ, ಚೆನ್ನಾಗಿ ಬರ್ತದೆ. ದೊಡ್ಡ ಸಿಗಡಿ ಇದ್ದರೆ ಮತ್ತೆ ಬಹಳ ಉತ್ತಮ, ಸಣ್ಣದಾದರೂ ತೊಂದರೆ ಇಲ್ಲ. ತುಂಬ ಇದನ್ನೀಗ ನಾವು ಬಾಳೆ ಎಲೆಯಲ್ಲಿ ಹಾಕಲಿಕ್ಕೆ ಉಂಟು. ಅದರಿಂದಾಗಿ ನೋಡಿ ಸ್ವಲ್ಪ ಫ್ರೈ ಆಗಲಿ, ಒಳ್ಳೆ ಫ್ರೈ ಹಾಕ್ಕೊಳ್ಬೇಕು. ಅದೇ ತುಂಬ ರಬ್ಬರ್ನಾಗೆ ಆಗಬಾರ್ದು, ಹದಾದಲ್ಲಿ ಫ್ರೈ ಆದ ಕೂಡಲೇ ನಾನೀಗ ನೋಡಿ ಇಷ್ಟ ಆಗುವಾಗ ಇದನ್ನು ತೆಗೆದುಕೊಂಡು ಈಗ 2ನೇ ಬ್ಯಾಚನ್ನು ನಾನು ಹಾಕ್ಕೊಳ್ತಿದ್ದೇನೆ. ಇಷ್ಟು ಸಾಕು, ತುಂಬ ಗಟ್ಟಿಯಾಗಿ ಆಗೋದು ಬೇಡ. ನೋಡಿ ಹೀಗೆ ತೆಗೆದುಕೊಳ್ಳೋಣ. ಇನ್ನು 2ನೇ ಬ್ಯಾಚ್ ಅಂತ ಇದರಲ್ಲೇ ಹಾಕ್ಕೊಳ್ತೇನೆ. 2 ಬಾರಿ ನಾನು ಮಾಡಿಕೊಳ್ತಿದ್ದೇನೆ. ನೋಡಿ ಸ್ವಲ್ಪ ದೂರಕ್ಕೆ ಹಾಕ್ಕೊಳ್ಬೇಕಿದು, ಯಾಕಂದರೆ ಅದು ಕರ್ಲ್ ಆಗುವಾಗ ಅದಕ್ಕೆ ಅದರ ಎಲ್ಲ ಮಸಾಲೆಗಳೆಲ್ಲ ಅದರಲ್ಲೇ ಬರಬೇಕು. ಇನ್ನು ಬೇರೆ ಮಸಾಲೆ ಮಾಡಲಿಕ್ಕೆ ಉಂಟು. ಇದು ತುದಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ತೆಗೆದುಕೊಳ್ಳೋದು. ವೀಕ್ಷಕರೇ ನೋಡಿ, 2ನೇ ಬಾರಿದು ಸಹ ರೆಡಿ ಆಯಿತು, ಸಾಕು. ಇಷ್ಟಾಗುವಾಗ ಇದನ್ನೀಗ ತೆಗೆದುಕೊಳ್ಳೋಣ. ಇಷ್ಟೇ ಸಾಕು ನಮಗೆ. ಈಗ ಇದೇ ಇದರಲ್ಲಿ ನಾವು ಇದನ್ನೀಗ ಇಷ್ಟಾದಮೇಲೆ ಇದೇ ಒಂದು ಈ ತವಾವನ್ನು ತೆಗೆದುಕೊಂಡು ನಾನು ಇದರಲ್ಲಿ 1-2 ಚಮಚದಷ್ಟು ಘೀ, ಮತ್ತು ಇನ್ನೊಂದು ಚಮಚದಷ್ಟು ತೆಂಗಿನ ಎಣ್ಣೆ. ಇದಕ್ಕೆ ತೆಂಗಿನ ಎಣ್ಣೆ ಬಳಸಬೇಕು. ಸ್ವಲ್ಪ ಉರಿ ದೊಡ್ಡದಾಗಿದ್ದು ಎಣ್ಣೆ ಬಿಸಿ ಆಗುವಾಗ ನಾವು ಇದಕ್ಕೆ ನೀರುಳ್ಳಿಯನ್ನು ಹಾಕೊಳ್ಳೋಣ. ನೀರುಳ್ಳಿ ಒಳ್ಳೆ ಘಮ ಬರಬೇಕು. ಅಷ್ಟಾಗುವಾಗ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳ ಬರ್ತದೆ. ಕರಿಬೇವಿನ ಸೊಪ್ಪು ಹಾಕಿದರೆ ಕರಿಬೇವಿನ ಸೊಪ್ಪು, ಇನ್ನು ಕಾಯಿ ಮೆಣಸು, ಇಲ್ಲಿ ಈ ಬೆಳ್ಳುಳ್ಳಿಯನ್ನು ಹೀಗೆ ಗುದ್ದಿಕೊಳ್ಬೇಕು. ಅದರೊಟ್ಟಿಗೆ ಒಂದು ಅರ್ಧ ಚಮಚದಷ್ಟು ನಾನು ಈ ಕರಿಮೆಣಸನ್ನು ಸಹ ಹಾಕ್ಕೊಂಡಿದ್ದೇನೆ. ಅದನ್ನು ಸಹ ಒಳ್ಳೆ ಗುದ್ದಿಕೊಂಡು ನೋಡಿ ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ಗುದ್ದಿಕೊಂಡಂತಹ ಬೆಳ್ಳುಳ್ಳಿ ಅದು ಸಹ ಒಳ್ಳೆ ಫ್ರೈ ಆಗಬೇಕು. ಈಗ ಈ ನೀರುಳ್ಳಿಯೊಟ್ಟಿಗೆ ಒಳ್ಳೆ ಫ್ರೈ ಆಗಲಿ. ಇನ್ನು ಕರಿಮೆಣಸಿನ ಒಟ್ಟಿಗೆ ಸ್ವಲ್ಪ ಜೀರ, ಒಂದೇ ಪಿಂಚ್ ಆಫ್ ಜೀರ, ತುಂಬ ಬೇಡ ಜೀರ, ಇಲ್ಲ ಜೀರದ್ದೇ ಸ್ಮೆಲ್ ಬರ್ತದೆ. ಇಷ್ಟ ಆಗುವಾಗ ಸಣ್ಣದಾಗಿ ಹೆಚ್ಚಿಟ್ಟಂತಹ ಟೊಮ್ಯಾಟೊ, ಒಂದೇ ಟೊಮ್ಯಾಟೊ ಸಾಕು. ಯಾಕಂದರೆ ನಾವೀಗ ಹುಳಿಯ ನೀರು ಮತ್ತು ಕೊತ್ತಂಬರಿಯ ಸೊಪ್ಪು ಅದಕ್ಕೆ ಹಾಕಿ ಅದನ್ನೊಂದು ರೆಡಿ ಮಾಡಿಕೊಂಡಿದ್ದೇವೆ. ಆ ನೀರನ್ನೀಗ ಮತ್ತೆ ಹಾಕಲಿಕ್ಕೆ ಉಂಟು. ಸೊ ಇದು ಒಳ್ಳೆ ಫ್ರೈ ಆಗಲಿ. ಈಗ ಇಲ್ಲಿಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ತುಂಬ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ. ನಾವು ಈ ಸಿಗಡಿಗೆ ಸಹ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡಿದ್ದೇವೆ. ಅದರಿಂದಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಬೇಡಿ, ಇದರ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದಂತ ಒಳ್ಳೆ ಘಮ ಬರುವವರೆಗೆ ಹುಟ್ಟಿಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ ಸಹ ಹಾಕ್ಕೊಂಡೆ ನಾನೀಗ. ಕರಿಮೆಣಸು, ಜೀರ ಅದರೊಟ್ಟಿಗೆ ಎಲ್ಲ ಫ್ರೈ ಆಗುವಾಗ ಬಹಳ ಪರಿಮಳಯುಕ್ತವಾಗಿರ್ತದೆ. ಈಗ ಏನು ನಾವು ಮೆಣಸು ಅಂದರೆ ಮೆಣಸಿನ ಪುಡಿ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇದು ನಾನು ಈ ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಇದು ಇಲ್ಲದಿದ್ದರೆ
ಮೆಣಸಿನ ಪುಡಿ, ಗರಂ ಮಸಾಲೆ ಪುಡಿ ಅಥವಾ ಈ ನಿಮ್ಮ ಹತ್ರ ಗೀ ರೋಸ್ಟ್ ಪುಡಿ ಇದ್ದರೆ ಸಹ ಆಗ್ತದೆ, ಅದನ್ನು ಸಹ ಹಾಕೊಂಡು ಮಾಡ್ಕೊಳ್ಬೋದು ಇದನ್ನು. ಸೊ ಸ್ವಲ್ಪ ಒಳ್ಳೆ ಗೀ, ಇಲ್ಲಿ ಬೇಕಿದ್ರೆ ಸ್ವಲ್ಪ ಗೀ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇದರ ಮೇಲೆ. ಒಂದು ಸ್ವಲ್ಪ ನಾನು ಒಂಚೂರು ಗೀಯನ್ನು ಇದರ ಮೇಲೆ ಹಾಕ್ಕೊಳ್ತಿದ್ದೇನೆ. ಒಳ್ಳೆ ಫ್ರೈ ಆಯಿತು. ಈ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ ನಾವು ಇದನ್ನು ಹುರಿದುಕೊಳ್ಬೇಕು. ಇನ್ನು ಈ ನೀರು, ಹುಳಿಯ ನೀರು ಏನು ನಾವು ರೆಡಿ ಮಾಡಿದ್ದೇವೆ ನೋಡಿ, ಅದನ್ನು ಚೆನ್ನಾಗಿ ಹಿಂಡಿಕೊಳ್ಳಿ. ಇದರೊಟ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಸಹ ಬರುವ ಹಾಗೆ ಮಾಡಿಕೊಂಡಿದ್ದೇವೆ ಅದರಲ್ಲಿ, ಅದು ಸಹ ಇರಲಿ ಅದರೊಟ್ಟಿಗೆ. ನೋಡಿ, ಇದನ್ನು ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಡು ಇನ್ನು ಒಂದು ಪಿಂಚ್ ಹಳದಿ ಈ ಹೊತ್ತಿನಲ್ಲಿ ಪಿಂಚ್ ಹಳದಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡೋಣ. ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟುಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಒಳ್ಳೆ ಇದರಲ್ಲಿ ಇದು ಈ ಹೊತ್ತಿನಲ್ಲಿ ನೋಡಿ ಬೆಂದಿತ್ತು. ನೀರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಎಲ್ಲ ಬೆಂದು ಒಂದು ಇದಕ್ಕೆ ಇದು ನೋಡಿ ಪುಳಿ ಚಕ್ಕೆ ಪುಳಿಯ ಕಲರಲ್ಲಿ ಉಂಟು. ಈ ಹೊತ್ತಿನಲ್ಲಿ ಉಪ್ಪು ಸರಿ ಉಂಟ ನೋಡಿ, ಚೂರು ಕಡಿಮೆ ಉಂಟು ಉಪ್ಪು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಒಳ್ಳೆ ಪೇಸ್ಟಿನಾಗಿ ಆಯ್ತಲ್ಲ. ಇದನ್ನೀಗ ಉಪ್ಪು ಒಳ್ಳೆ ಆದಮೇಲೆ ಖಾರ ಎಲ್ಲ ಕರೆಕ್ಟ್ ಉಂಟು, ಅದನ್ನು ಆಫ್ ಮಾಡಿಕೊಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಒಂದು ಪ್ಲೇಟ್ನಲ್ಲಿ ಬಾಳೆ ಎಲೆ, ಬಾಡಿಸಿದಂಥ ಬಾಳೆ ಎಲೆಯನ್ನು ಇಟ್ಕೊಂಡಿದ್ದೇನೆ. ಒಂದು ಬಾಳೆ ಎಲೆ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನು ಹೀಗೆ ಇಟ್ಕೊಳ್ತಿದ್ದೇನೆ. ಇನ್ನು ಏನು ಪ್ರಿಪೇರ್ ಮಾಡಿದ್ದೇನೆ ನೋಡಿ ನಾನು, ಪೇಸ್ಟ್, ಹುಳಿಯ ಪೇಸ್ಟ್ ಪ್ಲಸ್ ಇಲ್ಲಿ ನೋಡಿ ಫ್ರೈ ಮಾಡಿದಂತಹ ಸಿಗಡಿ ಉಂಟು. ತುರಿಗೆ ನಾನು ಇದರ ಅರ್ಧ ಭಾಗದಷ್ಟು ಇದನ್ನು ಈ ಒಂದು ಎಲೆಯಲ್ಲಿ ಹಾಕ್ಕೊಳ್ತೇನೆ. ಇನ್ನು ಈ ಕಾಯಿಸಿಟ್ಟಂತಹ ಸಿಗಡಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಇದರ ತುಪ್ಪದ ಎಣ್ಣೆ ಎಲ್ಲ ಇದರಲ್ಲೇ ಇಲ್ಲಿ ಹಾಕ್ಕೊಳ್ಳಿ. ಇನ್ನು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುನಃ ಇದರ ಮೇಲೆ ಈ ಮಸಾಲೆ, ಇದನ್ನು ಸ್ವಲ್ಪ ಇದರಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಒಳ್ಳೆ ಇನ್ನೀಗ ಇದನ್ನು ಹೀಗೆ ಮಡಚಿಕೊಳ್ಳೋಣ. ಇದರ ಮೇಲೆ ಇನ್ನೊಂದು ಬಾಳೆಯ ಎಲೆಯನ್ನು ಇಟ್ಕೊಳ್ತಿದ್ದೇನೆ ನೋಡಿ. ಇಟ್ಟುಕೊಂಡು ಇದಕ್ಕೆ ಬಾಳೆಯ ಹಗ್ಗದಿಂದ ಕಟ್ಟಿಕೊಳ್ಳೋಣ. ಹೀಗೆ ಮಾಡಿ ಹೀಗೆ ಕಟ್ಟಿಕೊಂಡು ಒಂದು ಹಗ್ಗ, ಬಾಳೆಯ ಹಗ್ಗವೇ ಇದ್ದರೆ ಬಹಳ ಉತ್ತಮ. ನೋಡಿ, ಬಾಳೆಯ ಹಗ್ಗ ಉಂಟು ನನ್ನ ಹತ್ರ. ಇದನ್ನು ಚೆನ್ನಾಗಿ ಕಟ್ಟಿಕೊಳ್ಳೋಣ. 2 ಬದಿಗಳಿಗೂ ಸಹ ಏನು ಅದು ಹೊರಗೆ ಬರದ ಹಾಗೆ ಈ ಬಾಳೆಯ ಹಗ್ಗವನ್ನು, ಬಾಳೆಯ ಎಲೆಯ ಸೈಡಿನಲ್ಲೇ ಹಗ್ಗಗಳಿರ್ತದೆ ನೋಡಿ. ಈ ಹಗ್ಗವನ್ನೇ ನಾವು ಹೀಗೆ ಸಪುರ ಮಾಡಿಕೊಂಡು ಹೀಗೆ ಸಹ ಮಾಡ್ಕೊಳ್ಬೋದು. ಇದರಲ್ಲಿ ಸಹ ಆಗ್ತದೆ ನೋಡಿ, ಹೀಗೆ ಮಾಡಿದರೆ ಸಹ ಆಗ್ತದೆ ನೋಡಿ. ಈ ಸಪುರದಲ್ಲಿ ಬರ್ತದೆ. ಈ ಚೂರಿಯಲ್ಲಿ ಸಪುರ ಮಾಡಿದರೆ ಅದು ಉದ್ದಕ್ಕೆ ಕಟ್ಟಾಗ್ತದೆ ನೋಡಿ. ಹೀಗೆ ಮಾಡಿದರೆ ಇದರಲ್ಲಿ ಸಹ ಕಟ್ಟಿಕೊಳ್ಬೋದು. ಈಗ ನಾವು ವೀಕ್ಷಕರೇ, ಪುನಃ ಇದೇ ಬಾಣಲೆಯನ್ನು ನಾನು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಇನ್ನು ಈ ಒಂದು ಕಟ್ಟಿಟ್ಟದನ್ನು ಇದರ ಒಳಗೆ ಹಾಕಿ ಇದರ ಮೇಲೆ ಮುಚ್ಚಳವನ್ನು ಮುಚ್ಚಿ, ಒಂದು ಸುರಿಗೆ ಸ್ವಲ್ಪ ದೊಡ್ಡ ಉರಿ ಇರಬೇಕು. ನಂತರ ಹದಾ ಉರಿಯಲ್ಲಿ 5 ನಿಮಿಷ, ಸುರಿಗೆ ದೊಡ್ಡ ಉರಿಯಲ್ಲಿ 2 ನಿಮಿಷ, ಹದಾ ಉರಿಯಲ್ಲಿ 5 ನಿಮಿಷ, ಮತ್ತು
ಪುನಃ ತಿರುವಿ ಹಾಕಲಿಕ್ಕೆ ಉಂಟು. ಇದನ್ನು ನಾನು ತೋರಿಸ್ತೇನೆ ಹೇಗೆ ಮಾಡೋದು ಹೇಳಿ ವೀಕ್ಷಕರೇ. ಇಲ್ಲಿ ನೋಡಿ, ಇದೀಗ ಒಳ್ಳೆ ಹೊಗೆ ಬರ್ತಾ ಉಂಟು ನೋಡಿ. 5 ನಿಮಿಷ, ಒಟ್ಟು 7 ನಿಮಿಷಗಳ ಕಾಲ ಕಳೆದಿದೆ. ಈಗ ಇದನ್ನು ನಾನು ನಿಧಾನಕ್ಕೆ ಏನು ಮಾಡ್ತೇನೆ ಹೇಳಿದರೆ, ಈ ರೀತಿ ಇದನ್ನು ತಿರುವಿ ಹಾಕ್ತೇನೆ. ತಿರುವಿ ಹಾಕ್ಕೊಂಡು ಪುನಃ ಒಂದು 3 ನಿಮಿಷಗಳ ಕಾಲ ಹೀಗೆ ಇಟ್ಕೊಳ್ಳೋಣ ವೀಕ್ಷಕರೇ. ಒಂದು ಪುನಃ 5 ನಿಮಿಷಗಳ ಬಳಿಕ ಈಗ ಸಾಕು ನೋಡಿ, ಕಲರೆಲ್ಲ ಯಾವಾಗ ಇದರದ್ದು ಚೇಂಜ್ ಆಯಿತು ನಾವು ಇದನ್ನು ಆಫ್ ಮಾಡ್ಕೊಳ್ತಿದ್ದೇವೆ. ಇನ್ನೀಗ ಓಪನ್ ಮಾಡ್ಕೊಳ್ಳೋಣ. ಇದನ್ನು ಕೆಳಗಿಟ್ಟುಕೊಂಡು ಒಂದು ಪ್ಲೇಟಿನಲ್ಲಿ ನಿಧಾನಕ್ಕೆ ಓಪನ್ ಮಾಡುವ. ಏನು ಚೆನ್ನಾಗಿದೆ ಪರಿಮಳ ಅಂತೂ ಇಡೀ ಮನೆಯಲ್ಲಿ ಬಾಳೆ ಎಲೆಯ ಒಟ್ಟಿಗೆ ಪಸರಿಸಿದೆ. ಬಾಳೆ ಎಲೆಯ ಪರಿಮಳ ನಿಮಗೆಲ್ಲರಿಗೂ ಗೊತ್ತುಂಟು ಹೇಗಿರ್ತದೆ ಅಂತ. ಬಿಸಿ 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 ಬಿಸಿಯಾಗಿ ಉಂಟು. ಸೊ ಸ್ವಲ್ಪ ಈ ನೂಲು ಸಹ ಫ್ರೈ ಆಗಿದೆ ನೋಡಿ ಹೇಗೆ ಬಂದಿದೆ ಹೇಳಿದರೆ. ಬಹಳ ರುಚಿಕರವಾಗಿದೆ ನೋಡಿ. ಹೀಗೆ ಕಲರ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿಯಲ್ಲಿ ಉಂಟಂತೇಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ರುಚಿಕರವಾದ ಒಂದು ಸ್ಪೆಷಲ್ ಆದ ಸಿಗಡಿಯ ಪುಳ್ಚಟ್ ರೆಡಿಯಾಗಿದೆ. ನೋಡಿದರೆ ಗೊತ್ತಾಗ್ಬೋದು ಯಾವ ರೀತಿಯಲ್ಲಿ ಬಂದಿದೆ ಹೇಳಿ ನೋಡಿ. ಸೂಪರ್ ಆಗಿರ್ತದೆ. ತಿಂದರೆ ನಿಮಗೆ ಗೊತ್ತಾಗ್ತದೆ ಅದು ಹೇಗೆ ಉಂಟು ಹೇಳಿ. ಹಾಗಾದರೆ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಒಂದು ಸುಲಭ ರೀತಿಯಲ್ಲಿ ಮಾಡುವಂತಹದ್ದು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳುತ್ತಾ, ಬೋಳೂರು ಸುವರ್ಣ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕಾರ.